हेलो गाइस। तो आज हम आए हैं हनगंडी के माध्यमिक विद्यालय में बच्चों को योगा सिखाने और योगा के प्रति जागरूकता बढ़ाने के लिए। ಕಾಲೇಜ್ ದಾಮಗೊಂಡ್ ಆಯುರ್ವೇದಿಕ್ ಕಾಲೇಜಿನ ವಿದ್ಯಾರ್ಥಿನಿಯರು ಇವತ್ತು ನಮ್ಮ ಶಾಲೆಗೆ ಸುಪ್ರಸಿದ್ಧವಾದಂತಹ ದಿನ. ಪ್ರತಿ ವರ್ಷ ನಮ್ಮ ಭಾರತ ಶಾಲೆಯ ಯಾವತ್ತೂ ಎಸ್ಡಿಎಂಸಿಯ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಲಾಲ್ಕಿ ಮೇಡಮ್ ಅವರು ಕೂಡ ವೇದಿಕೆಯನ್ನು ಬರಬೇಕು. ಅವ್ರಿಗೂ ಕೂಡ ನಾವು ಆಹ್ವಾನಿಸ್ತಾ ಇದ್ದೀವಿ. ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಂತ ಅವ್ರಿಗೂ ಕೂಡ ಕೇಳ್ಕೊತಾ ಇದ್ದೀವಿ. ಅದೇ ರೀತಿಯಾಗಿ ಇವತ್ತಿನ ಈ ವೇದಿಕೆ ಪರವಾಗಿ ವೇದಿಕೆ ಮೇಲೆ ಆಶೀರ್ವಾದಂತ ಗುರುಗಳು ಹಾಗೂ ವಿದ್ಯಾರ್ಥಿಯನ್ನ ಸರ್ವರನ್ನ ನಾವು ಸ್ವಾಗತ ಬಯಸ್ತಾ ಇದ್ದೀವಿ. ಸ್ವಾಗತ, ಸುಸ್ವಾಗತ. ಈಗ ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಆಗಮಿಸಿದಂತಹ ಮಹನೀಯರು ಇನ್ನು ಮುಂದಿನ ವೇದಿಕೆಯನ್ನ ಮುನ್ನಡೆಸ್ತಾ ಇದ್ದಾರೆ. ಅವರಿಗೆ ನಾನು ಆ ವೇದಿಕೆಯನ್ನ ಬಿಟ್ಟುಕೊಡ್ತಾ ಇದ್ದೀನಿ. ದಯವಿಟ್ಟು ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಹನಗಂಡಿಯ ಮುಖ್ಯ ಉಪಾಧ್ಯಾಯರಾದ ಸರ್ RL ಪತ್ತಾರ್ ಸರ್ ಮತ್ತು ಸಹ ಶಿಕ್ಷಕರಿಂದ ಹಾಗೂ ವಿದ್ಯಾರ್ಥಿನಿಯರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ದಾನಿಗುಂಡ್ ಆಯುರ್ವೇದ ವಿದ್ಯಾಲಯದ ಗುರುಗಳಾದ NSS ಕೋಆರ್ಡಿನೇಟರ್ ಆದ ಡಾಕ್ಟರ್ ಬಸವರಾಜ್ ಸರ್ ಮತ್ತು ವಿನಾಯಕ್ ಹಳ್ಳಿ ಸರ್ ಅವರಿಗೂ ಕೂಡ ಸ್ವಾಗತಿಸುತ್ತೇನೆ. ಈ ವರ್ಷ ಮಿನಿಸ್ಟ್ರಿ ಆಫ್ ವೈವಿಧ್ಯ, ಸಸ್ಯ ವೈವಿಧ್ಯ ಅದರದೇ ಆದಂತ ಒಂದು ವಿಶಿಷ್ಟ ಪ್ರಕೃತಿ ಸಂಪತ್ತನ್ನು ಹೊಂದಿರುವಂತ ಈ ತಾಯಿ ಮಡಿಲಿನಲ್ಲಿ ನಾವು ಈ ಹರಿತ್ ಯೋಗವನ್ನು ಆಚರಿಸುವುದು ಅರ್ಥಪೂರ್ಣ ಅಂತ ಹೇಳಿ ನಾವು ಇವತ್ತೆಲ್ಲ ಸೇರಿ ಇದರ ಬಗ್ಗೆ ಜಾಗೃತಿ ಮೂಡಿಸುವುದಕ್ಕೆ ಇಲ್ಲಿ ಸೇರಿದ್ದೇವೆ. ಈಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹನಗಂಡಿಯ ಮುಖ್ಯ ಉಪಾಧ್ಯಾಯರಾದ RL ಪತ್ತಾರ್ ಸರ್ ಅವರು ಯೋಗದ ಕುರಿತು ಒಂದೆರಡು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರುವ ಬಸವರಾಜ್ ಸರ್ ಅವರೇ ಹಾಗೂ ಹಮ್ಮಿಕೊಳ್ಳುವುದಕ್ಕೋಸ್ಕರ ಜೂನ್ 21ರಂದು ಯಾವ ತೆರನಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಹಾಕೋಬೇಕು, ಯಾವ ಯೋಗಗಳನ್ನ ಮಕ್ಕಳಿಗೆ ಪರಿಚಯಿಸಬೇಕು ಅನ್ನುವಂತ ಗೊಂದಲದಲ್ಲಿ ನಾವು ಇದ್ದಾಗ ಅನಾಯಾಸಾಗಿ ವರ್ಷಗಳ ಹಿಂದೆನೆ ಈ ಯೋಗ ಬೆರೆತು ಹೋಗಿದೆ. ಪ್ರಾಚೀನ ಕಾಲದಲ್ಲಿ ಹುಟ್ಟಿಕೊಂಡಂತ ಈ ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಅಭ್ಯಾಸವೇ ಈ ಯೋಗವಾಗಿದೆ. ಯೋಗ ಎಂಬ ಪದ ಸಂಸ್ಕೃತ ಭಾಷೆಯಿಂದ ಬಂದಿದ್ದು ದೇಹ ಮತ್ತು ಪ್ರಜ್ಞೆಯ ಒಕ್ಕೂಟವೇ ಈ ಯೋಗವಾಗಿದೆ. 2014ರ ಯುನೈಟೆಡ್ ನೇಷನ್ ಅಸೆಂಬ್ಲಿಯಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಜಿಯವರು ತಮ್ಮ ಭಾಷಣದಲ್ಲಿ ಈ ಅಂತಾರಾಷ್ಟ್ರೀಯ ಯೋಗದ ಬಗ್ಗೆ ಪ್ರಸ್ತಾಪಿಸಿದರು. ಈ ಪ್ರಸ್ತಾಪನೆಯಲ್ಲಿ ಸುಮಾರು 177 ಸದಸ್ಯ ಯೋಗ ಅಥವಾ ಅನುಷ್ಠಾನ ಅಶುದ್ಧಿ ಕ್ಷಯ ಜ್ಞಾನ ದೀಪ್ತಿ ಅವಿವೇಕಕ್ಷೆ ಅಂದರೆ ಯೋಗವನ್ನು ಮನಪೂರ್ವಕವಾಗಿ ಹಾಗೂ ಶ್ರದ್ಧೆಯಿಂದ ನಿರಂತರವಾಗಿ ಅಭ್ಯಾಸ ಮಾಡುವುದರಿಂದ ದೇಹ ಮತ್ತು ಮನಸ್ಸಿನ ಅಡಚಣೆ ಮತ್ತು ತೊಂದರೆಗಳು ದೂರವಾಗುತ್ತವೆ. ಇದರಿಂದ ಜ್ಞಾನ ಮತ್ತು ವ್ಯಕ್ತಿತ್ವ ಬೆಳೆಯುತ್ತದೆ. ಅಂದರೆ ಪ್ರತಿಯೊಬ್ಬ ಮನುಷ್ಯನು ಯೋಗದ ಅಭ್ಯಾಸ ಮಾಡಬೇಕು ಅನ್ನುವುದು ಈ ಶ್ಲೋಕದಲ್ಲಿ ತಿಳಿಸಲಾಗಿದೆ. ಭಗವದ್ಗೀತೆಯಲ್ಲಿ ಹೇಳ್ತಾರೋ ಸಮತ್ವ ಯೋಗ ಮುಚ್ಚತೆ ಅಂದ್ರೆ ಮನುಷ್ಯನ ಜೀವನದಲ್ಲಿ ಬಹಳಷ್ಟು ಏರ್ಪೇರುಗಳು ಇರುತ್ತವೆ. ಅವೇನೆಂದರೆ ಸುಖ, ದುಃಖ, ಜಯ, ಅಪಜಯ ಇವೆಲ್ಲವೂ ಸಮಸ್ಥಿತಿಯಲ್ಲಿ ಮಹತ್ತರವಾದ ಕಲೆ. ಹಾಗಾಗಿ ಈ ಕಲೆಯನ್ನು ಪ್ರತಿದಿನ ಅಭ್ಯಾಸ ಮಾಡಬೇಕು. ಇನ್ನು ಯೋಗದ ಬಹುಮುಖ್ಯ ಪ್ರಯೋಜನಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಯೋಗವು ಆರೋಗ್ಯ ಸುಧಾರಣೆಗೆ ಸಹಾಯಕವಾಗಿದೆ. ಉದಾಹರಣೆಗೆ ರಕ್ತದೊತ್ತಡ, ಮಧುಮೇಹ, ಗಲಗಂಡ. 8 ಅಂಗಗಳೆಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ. ಮೊದಲನೇದಾಗಿ ನನ್ನ ಸಹಪಾಠಿಗಳು ಸೂರ್ಯ ನಮಸ್ಕಾರವನ್ನು ಹೇಗೆ ಮಾಡಬಹುದು ಎಂದು
ಬೆನ್ನು ಹುರಿ ನೇರವಾಗಿರ್ಲಿ. ಉಸಿರು ತಗೊಳ್ಳಿ. ಹಾಗೆ ಮಾಡ್ತಾ ಇರಿ. ಇದೆ ಮುಂಭಾಗಕ್ಕೆ ನಮಸ್ಕಾರ. ಈಗ ಓಂಕಾರ. ಯೋಗೇನ ಹೇಳಿ. ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಂ ಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಶಾಂತಿ ಶಾಂತಿ ಶಾಂತಿ. ಈಗ ಎರಡು ಕೈಗಳನ್ನ ರಬ್ ಮಾಡಿ ಜೋರಾಗಿ ಉಜ್ಕೊಳ್ಳಿ. ಜೋರಾಗಿ ಉಜ್ಕೊಳ್ಳಿ. ನಂತರ ಕಣ್ಣುಗಳ ಮೇಲೆ ಇಟ್ಕೊಳ್ಳಿ. ಬೆಚ್ಚಗಿನ ಅನುಭವ. ಎಸ್, ನಿಧಾನಕ್ಕೆ ಕಣ್ಣುಗಳನ್ನ ತೆರೆಯುತ್ತಾ ನೀವು ಎರಡು ಕೈಗಳನ್ನ ನೋಡ್ಬೇಕು. ಈಗ ಯೋಗ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಸೂಕ್ಷ್ಮ ವ್ಯಾಯಾಮ ಅಲ್ಲಿ ಕೂತ್ಕೊಂಡಲ್ಲಿ ಆರಾಮಾಗಿ ಮಾಡ್ಬೋದು. ಮುಂಚೆ ಕೈ ಒಟ್ಟಾರೆಯಾಗಿ ಮಾಡಿ. 1 2 ಕೈ ಮುಷ್ಟಿ ಮಾಡಿ ಬಿಡಿ. ಕೈ ಮುಷ್ಟಿ ಮಾಡಿ ಬಿಡಿ. 1 2 3 4 5 6 7 8 9 10. ನಂತರ ಕೈ ಮುಷ್ಟಿ ಮಾಡಿದ್ದನ್ನ ಹಾಗೆ ಸುತ್ತಬೇಕು. ಬಲಭಾಗದಿಂದ ಎಡಭಾಗಕ್ಕೆ 1 2 3 4 5. ಈಗ ಹಿಂಭಾಗಕ್ಕೆ ಎಡಭಾಗದಿಂದ ಬಲಭಾಗಕ್ಕೆ 1 2 3 4 5 6 7 8 9 10. ಈಗ ಇನ್ನೊಂದು ಸ್ವಲ್ಪ ಮೊನಕೆ 3 ಮತ್ತೆ 4 5 6 7 8 9 10. ನಿಧಾನಕ್ಕೆ ಕೈಗಳನ್ನು ಕೆಳಗಿಳಿಸಿ. ವಿಶ್ರಾಂತಿ. ಕಣ್ಮುಚ್ಚಿ. ಸೂರ್ಯ ನಮಸ್ಕಾರದಲ್ಲಿ ಒಟ್ಟು 12 ಹಂತಗಳನ್ನು ಒಳಗೊಂಡಿದೆ. ಇದರಲ್ಲಿ ಮೊದಲನೇದಾಗಿ ನಮಸ್ಕಾರ ಸ್ಥಿತಿ. ಹಸ್ತ ಉತ್ಥಾನಾಸನ, ಪಾದ ಹಸ್ತಾಸನ, ಅಶ್ವಸಂಚಲನಾಸನ, ದಂಡಾಸನ, ಅಷ್ಟಾಂಗ ನಮಸ್ಕಾರ, ಭುಜಂಗಾಸನ, ಪರ್ವತಾಸನ, ಅಶ್ವಸಂಚಲನಾಸನ, ಪಾದ ಹಸ್ತಾಸನ,
ಹಸ್ತ ಉತ್ಥಾನಾಸನ. ನಮಸ್ಕಾರ ಸ್ಥಿತಿ. ಸೂರ್ಯ ನಮಸ್ಕಾರದಿಂದಾಗುವ ಪ್ರಯೋಜನಗಳು: ದೇಹದ ಶಕ್ತಿ, ಸಹಿಷ್ಣುತೆ ಮತ್ತು ಸ್ಥೈರ್ಯ ಹೆಚ್ಚಿಸುತ್ತದೆ. ಹೃದಯ ಆರೋಗ್ಯಕ್ಕೆ ಉತ್ತಮ. ಒತ್ತಡ ಮತ್ತು ಆತಂಕ ಕಡಿಮೆ ಮಾಡುತ್ತದೆ. ಶಾಂತಿ ಮತ್ತು ಆತ್ಮವಿಶ್ವಾಸ ವೃದ್ಧಿ. ಜೀರ್ಣಕ್ರಿಯೆ ಸುಧಾರಿಸುತ್ತದೆ. ರಕ್ತ ಸಂಚಲನ ಉತ್ತಮಗೊಳ್ಳಲು ಸಹಕಾರಿಯಾಗುತ್ತದೆ. ಹಾರ್ಮೋನ್ ಸಮತೋಲನ ಮತ್ತು ಮಹಿಳೆಯರಲ್ಲಿ ಋತುಚಕ್ರ ಸುಧಾರಣೆ, ಅಂತರಂಗ ಶುದ್ಧಿಗೆ ಸಹಾಯವಾಗುತ್ತದೆ. ಕೈಗಳೆರಡು ಜೋಡಿಸಿ ನೋಡಿ, ಮೊದಲು ನೋಡಿ. ಕೈಗಳನ್ನ ಎರಡು ಬೆರಳುಗಳಿಂದ ಲಾಕ್ ಮಾಡ್ಕೋಬೇಕು. ನಿಧಾನಕ್ಕೆ ಕೈ ಮತ್ತು ಕಾಲುಗಳನ್ನ ಸಮತೋಲನವಾಗಿ ಉಸಿರಾಟದ ಕ್ರಿಯೆಯೊಂದಿಗೆ ಉಸಿರನ್ನ ತೆಗೆದುಕೊಳ್ಳುತ್ತಾ ಕೈ ಮತ್ತು ಕಾಲುಗಳನ್ನ ಮೇಲೆತ್ತಬೇಕು. ಇದರ ಹೆಸರು ತಾಡಾಸನ. ಎಸ್, ಈಗ ನೀವು ಸ್ಟಾರ್ಟ್ ಮಾಡಿ. ಆರಂಭ ಮಕ್ಕಳೇ. ಎಸ್, ನಿಧಾನಕ್ಕೆ ಕೈಗಳನ್ನು ಎರಡು ಜೋಡಿಸಿದ ನಂತರ ಹೀಗೆ ತೆಗೆದುಕೊಂಡು ಕಾಲು ಮೇಲೆ ಕೆತ್ತಿ ಕೇವಲ ನಿಮ್ಮ ಕಾಲು ಬೆರಳುಗಳ ಮೇಲೆ ನಿಂತುಕೊಳ್ಳಿ. ಇದನ್ನ ಪ್ರತಿನಿತ್ಯ ಮಾಡೋದ್ರಿಂದ ಎತ್ತರ ಆಗ್ತೀರಿ, ಬಲಿಷ್ಠ ಆಗ್ತೀರಿ. ದಪ್ಪ ಇದ್ದವರು ಸಣ್ಣ ಆಗ್ತೀರಿ, ಸಣ್ಣ ಇದ್ದವರು ದಪ್ಪ ಆಗ್ತೀರಿ. ಓಕೆ, ಹಾಗೆ ನಿಂತ್ಕೊಳ್ಳಿ. ಜಸ್ಟ್ 5 ಸೆಕೆಂಡು. 1 2. ಎಸ್, ನೋಡಿ. ಕೈಯನ್ನು ಆರಾಮಾಗಿ ಭುಜದವರೆಗೆ ಎತ್ತಿ ನಂತರ ತಗೊಂಡು ತಟಸ್ಥವಾಗಿ ಒಂದೇ ಕಾಲಲ್ಲಿ ನಿಲ್ಲುವಂಥದ್ದು. ಇದನ್ನ ನೀವು ಯಾರು ಜಾಸ್ತಿ ಹೊತ್ತು ನಿಲ್ತಿರಲ್ಲ ಮನೆಯಲ್ಲಿ, ಅವ್ರಿಗೆ ಏಕಾಗ್ರತೆ ಜಾಸ್ತಿ ಇರುತ್ತೆ. ಇದರ ಹೆಸರು ವೃಕ್ಷಾಸನ. ಎಸ್, ಆರಂಭ ಮಾಡಿ ಎಲ್ರು ಮಕ್ಕಳೇ. ಎಸ್ ಎಸ್, ನಿಧಾನಕ್ಕೆ ನೋಡಿ. ಕಣ್ಣು ಒಂದೇ ಒಂದು ದೃಷ್ಟಿಯಲ್ಲಿ ಇರಬೇಕು, ಯಾರನ್ನು ನೋಡಬಾರ್ದು. ಏನ್ ನೋಡ್ತೀರೋ ಅಲ್ಲಿ ಏಕಾಗ್ರತೆಯಿಂದ ಇರಬೇಕು. ಅವಾಗ ಮಾತ್ರ ನೀವು ಆರಾಮವಾಗಿ ನಿಲ್ತೀರಿ ಒಂದೇ ಕಾಲ. ವೆರಿ ಗುಡ್, ವೆರಿ ಗುಡ್. ಕೇವಲ 10 ಸೆಕೆಂಡು. 1 2 3 4 5 6 7 8 9. ಕೈ ತಿರುಗಿಸಿ ಈ ತರ ಬಾಗಬೇಕಾದ್ರೆ ಈ ಕೈ ಆ ತರ ಇರಬಾರ್ದು, ಈ ತರ ಹಗುರ ಇರಬೇಕು. ಎಸ್ ಎಸ್, ನಿಧಾನಕ್ಕೆ ಯಥಾಸ್ಥಿತಿಗೆ ಬನ್ನಿ. ನಿಧಾನಕ್ಕೆ ಕೈ ನಿಧಾನಕ್ಕೆ ಇಳಿಸ್ಬೇಕು. ಎಷ್ಟು ನಿಧಾನವಾಗಿ ಇಳಿಸ್ಬೇಕಂದ್ರೆ ನಿಮ್ಮ ಕೈದ ಭಾಗ ನಿಮಗೆ ಅನುಭವ ಆಗಬೇಕು. ಅರ್ಥ ಆಗುತ್ತಲ್ಲ ಮಾತಾಡೋದು? ಈಗ ಇನ್ನೊಂದು ಎಡಗಡೆ ನಿಧಾನಕ್ಕೆ. ಎಸ್, ಯಾರು ಬೇಗ ಎತ್ತರ ಆಗ್ತೀರಿ, ಸರಿಯಾಗಿ ಮಾಡಿ. ಎಸ್, 1 2 3 4 5 6 7 8 9 10. ಯಥಾಸ್ಥಿತಿಗೆ ಬನ್ನಿ ಉಸಿರೊಂದಿಗೆ. ಎಸ್, ನಿಧಾನ ಕೈ ಇಳಿಸಿ. ಎಸ್, ವೆರಿ ಗುಡ್. ನೆಕ್ಸ್ಟ್ ಇನ್ನೊಂದು ಆಸನ, ತ್ರಿಕೋನಾಸನ. ನೋಡ್ತೀರಾ ಹೇಗೆ ಮಾಡೋದು? ಎಸ್, ಮೊದಲು ಕಾಲಗಲ ಮಾಡಿ, ಅಗಲ ಮಾಡಿ ಜಾಸ್ತಿ. ಎಸ್, ಕೈಗಳನ್ನ ಸಮಾಂತರವಾಗಿ ಭುಜದವರೆಗೂ ಎತ್ತಬೇಕು. ಎಸ್, ಈಗ ಉಸಿರನ್ನು ಹೊರ ಹಾಕುತ್ತಾ ಬಾಗಬೇಕು. ಎಸ್, ನಿಮ್ಮ ಕಾಲನ್ನ ಇಟ್ಕೋಬೇಕು. ಕಾಲಗಲ ಮಾಡಿ. ವೆರಿ ಗುಡ್. ಕಾಲು ಬೆರಳಿಗೆ ನೀವು ಟಚ್ ಮಾಡಿ. ವೆರಿ ಗುಡ್. ಎಸ್, 1. ಇದರ ಹೆಸರು ತ್ರಿಕೋನಾಸನ. ಇದನ್ನು ಕೂಡ ಮಾಡೋದ್ರಿಂದ ನಿಮ್ಮ ಎತ್ತರ ಜಾಸ್ತಿ ಆಗುತ್ತೆ. 1 2 3 4 5 6 7 8. ಕಣ್ ಮಾಡಬೇಕು. ಎಸ್, ನಿಧಾನಕ್ಕೆ ಯಥಾಸ್ಥಿತಿಗೆ ಬನ್ನಿ. ಮೊದಲನೇದಾಗಿ ಪದ್ಮಾಸನ. ಪದ್ಮಾಸನ ಯಾವ ಥರ ಮಾಡೋದು ನೋಡಿ. ಇಲ್ಲಿ ನೋಡಿ, ಒಂದೊಂದು ಕಾಲು ಮಡಚಬೇಕು. ಎಸ್, ವೆರಿ ಗುಡ್. ಎಸ್, ಬೆನ್ನು ನೇರವಾಗಿರಲಿ. ಎರಡು ಕಾಲಾಗಿ ಒಂದು ಕಾಲು ಮೇಲೆ
ಶಾಂತಿ. ಎಸ್, ಇದರ ಹೆಸರು ಪದ್ಮಾಸನ. ನೋಡಿ, ಯಾರು ಈ ಆಸನದಲ್ಲಿ ಜಾಸ್ತಿ ಹೊತ್ತು ಕೂರ್ತಾರಲ್ವ ಅವ್ರಿಗೆ ಕಾಲುಗಳು ಬಲಿಷ್ಠ ಆಗುತ್ತೆ, ಕಾಲು ಮಾತ್ರ ಬಲಿಷ್ಠ ಆಗುತ್ತೆ. ಅರ್ಥ ಆಗ್ತಿದ್ದೇನೆ? ಫೀಲ್ ಆಗಿ ಅನುಭವ ಆಗ್ತಿದ್ದೇನೆ? ಎಸ್. ಇದನ್ನ ಪ್ರಾಣಾಯಾಮ ಮಾಡೋದಕ್ಕಿಂತ ಮುಂಚೆ ಅಥವಾ ಪ್ರಾಣಾಯಾಮ ಮಾಡುವಾಗಲೂ ಕೂತ್ಕೋಬಹುದು. ಎರಡೂ ಮೊಣಕಾಲುಗಳು ಒಂದರ ಮೇಲೆ ಒಂದಾಗಬೇಕು. ನೋಡಿ, ಎರಡೂ ಮೊಣಕಾಲುಗಳು ಒಂದರ ಮೇಲೆ ಒಂದಾಗಬೇಕು. ತದನಂತರ ಎರಡೂ ಕೈಗಳನ್ನ ಹಿಂದೆ ತಗೊಂಡು, ಒಂದು ಕೈ ಮೇಲೆ, ಒಂದು ಕೈ ಹಿಂಭಾಗದಿಂದ ಕೆಳಗಡೆ, ಹಾಗೆ ಎರಡೂ ಕೈಗಳನ್ನ ಹಿಂದ್ಗಡೆಯಿಂದ ಲಾಕ್ ಮಾಡ್ಕೋಬೇಕು. ಅಂದ್ರೆ ಎರಡೂ ಈ ತರ ಮಾಡ್ಕೋಬೇಕು. ಇದರ ಹೆಸರು ಗೋಮುಖಾಸನ. ಇದನ್ನ ಪ್ರತಿನಿತ್ಯ ಮಾಡೋದ್ರಿಂದ ಬೆನ್ನು ಮೂಳೆ ಗಟ್ಟಿಯಾಗುತ್ತೆ, ಎತ್ತರ ಜಾಸ್ತಿ ಆಗುತ್ತೆ. गाड़ी वो ಒಂದು, ಎರಡು, हाँ कार एक बाहेर मग ಎಸ್. ಒಂದು, यो बाहेर ಎರಡು, ಮೂರು, ನಾಲ್ಕು. ಗಾಡಿ घेऊन ನೋಡಿ, येऊन ಬೆನ್ನು ಮೂಳೆ ನೇರವಾಗಿರ್ಲಿ. 5, ವೆಂಟು 6, घेऊन 7, 8, 9, 10. ನಿಧಾನಕ್ಕೆ ನಿಲ್ಲಿಸಿ. अरे मॅडम म्हणल्या नुसतं सोडून यायचंय. आम्ही गाडीवाली बाकी ಪ್ರಾಣಾಯಾಮ ಹೆಸರು ಬ್ರಹ್ಮಮುನಿ ಪ್ರಾಣಾಯಾಮ. ನೋಡಿ, ಇದನ್ನ ನೀವು ಸರಿಯಾಗಿ ಮಾಡ್ತಿದ್ರೆ ನಿಮ್ಮ ತಲೆ ಮಾರ್ಗ ಮಧ್ಯ, ಅಂದ್ರೆ ಮಧ್ಯದಲ್ಲಿ ವೈಬ್ರೇಷನ್ ಆಗುತ್ತೆ. ಯಾವಾಗ ಫೋನ್ ಬಂದಾಗ ರಿಂಗ್ ಆಗುತ್ತಲ್ವ, ಆ ಥರ ಇದು ಮಾಡಲ್ವಾ? ಎಸ್. ನೋಡಿ ಹೇಗೆ ಮಾಡಿ ಅಂತ ಹೇಳಿ ಮಾಕಾರ. ಎಸ್, ಸ್ಟಾರ್ಟ್. ಕಣ್ಮುಚ್ಚಿ ಕಣ್ಮುಚ್ಚಿ. ಏನನ್ಸುತ್ತೆ ಹಾಗೆ ಅಲ್ಲಿ ಮಾಕಾರ. ಎಸ್. ಕೊನೆಯದಾಗಿ ಮಾಕಾರ ಇನ್ನೊಂದ್ಸತಿ ಹೇಳಿ. ಕೊನೆಯದಾಗಿ ಎಸ್. ಎಲ್ಲರೂ ಕೈ ನಿಧಾನ ಕೆಳಗಿಳಿಸಿ, ಕಣ್ಮುಚ್ಚಿ. ಮಾಕಾರದ ಕಂಪನ ಹೇಗೆ ಫೋನ್ ರಿಂಗ್ ಆದಾಗ ವೈಬ್ರೇಷನ್ ಆಗುತ್ತೋ ಸ್ವಲ್ಪ ಕಣ್ಮುಚ್ಚಿ. ಈಗ ಕೊನೆಯದಾಗಿ ಶಾಂತಿ ಮಂತ್ರ. ಮತ್ತೆ ಓಂಕಾರ ಹೇಳಿ 3 ಬಾರಿ. ಶಾಲೆ ಬಂದು ಸಡ ಆಗಿದ್ದಾಗ ನಾವು ಇದರಲ್ಲಿ ಬಂದರು ಶಾಲೆ ಮುಖ್ಯೋಪಾಧ್ಯಾಯರು ಆದಂಥ RL ಪತ್ತಾರ್ ಸರ್ ನಮಗೆ ಅವಕಾಶವನ್ನು ಕೊಡ್ತಾರೆ. ಆ ಅವಕಾಶವನ್ನು ನೀವು ಸದುಪಯೋಗ ಮಾಡ್ಕೋಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ತೇವೆ. सर, हम लोग आए कॉलेज का काम करने और पैदल जाना पड़ रहा है।